ದರ್ಶನ್ ಒಂದ್ ಕಡೆ ಬಳ್ಳಾರಿ ಜೈಲಿನ ಒಳಗಡೆ ಹೋಗಿದ್ದು ಆಯ್ತು, ಒಂದಷ್ಟು ಚೆಕಪ್ಗಳನ್ನ ಕೂಡ ನಡೆಸಿದ್ದಾಯ್ತು, ಅವರ ಬ್ಯಾಗ್ ತಪಾಸಣೆ ಕೂಡ ಆಗಿದ್ದಾಯ್ತು. ಇದೀಗ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಚಿಕ್ಕಣ್ಣಗೆ ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿಕ್ಕಣ್ಣನ ವಿಚಾರಣೆ ಕೂಡ ಆಗ್ತಾ ಇದೆ. ಎಸಿಪಿ ಚಂದನ್ ಮುಂದೆ ವಿಚಾರಣೆಗೆ ನಟ ಚಿಕ್ಕಣ್ಣ ಹಾಜರಾಗಿದ್ದಾರೆ. ಎರಡನೇ ಬಾರಿ ವಿಚಾರಣೆಗೆ ನಟ ಚಿಕ್ಕಣ್ಣ ಹಾಜರಾಗಿರುವಂತದ್ದು. ಇತ್ತೀಚೆಗೆ ಜೈಲಿನಲ್ಲಿ ದರ್ಶನ್ ರವರನ್ನ ಭೇಟಿಯಾಗಿದ್ರು ನಟ ಚಿಕ್ಕಣ್ಣ. ನೋಡಿ, ಈ ಹಿಂದೆ ಮೊದಲ ಬಾರಿಗೆ ವಿಚಾರಣೆಗೆ ಕೂಡ ಒಳಗಾಗಿದ್ರು. ತೀರ್ಮಾನ ಮಾಡಿದ್ರು ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನ ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ಆ ಥರ ಏನಿಲ್ಲ. ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. No, that the prison authorities, it is their job. It is not the government's job. We will give instructions to take care all this, but all the nitty-gritty things they will decide. They will have to take responsibility and take care. Hopefully there will be no lapses in Ballari. Yes, that is what we are hoping. CM prosecution ಇದೆ ಸರ್, ಟೋಟಲಿ ವಿಚಾರಣೆ ಏನು ತೀರ್ಮಾನ ಬರುತ್ತೆ ಕಾದು ನೋಡೋಣ. ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗೋದೆ. ಗೃಹ ಸಚಿವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಬೇಕಾಗುತ್ತೆ. ಕಾನೂನಾತ್ಮಕವಾಗಿ ಏನೆಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕೋ, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಬೇಕೋ ಅದೆಲ್ಲವನ್ನ ಕೂಡ ಮಾಡ್ಕೊಳ್ಳಾಗಿರುವಂಥದ್ದು. ಇನ್ನು ಉಸ್ತುವಾರಿ ಸಚಿವರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಕಾನೂನಿನ ಅಡಿ ಬರೋದಿಲ್ಲ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ಗೃಹ ಸಚಿವರು. ಇನ್ನು ಕಾನೂನಾತ್ಮಕವಾಗಿಯೇ ಎಲ್ಲವೂ ಕೂಡ ನಡೆಯುತ್ತೆ. ಇಲ್ಲಿ ಉಸ್ತುವಾರಿ ಸಚಿವರು ಜಮೀರ್ ಇದ್ದಾರೆ, ಜಮೀರ್ ಯಾವುದೇ ಕಾರಣಕ್ಕೂ ಇದಕ್ಕೆ ಮೂಗು ತೂರಿಸೋದಿಲ್ಲ ಅನ್ನುವ ಮಾತುಗಳನ್ನ ಕೂಡ ಆಡಿದ್ದಾರೆ. ಒಂದ್ ಕಡೆ ಬಳ್ಳಾರಿ ಜೈಲನ್ನ ತಲುಪಿದ್ದಾರೆ ದರ್ಶನ್, ಮತ್ತೊಂದು ಕಡೆ ಚಿಕ್ಕಣ್ಣ ಅವರ ವಿಚಾರಣೆ ಕೂಡ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಹೆಸರು ನಾಗರಾಜ್, ಚಿಕ್ಕಣ್ಣಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು. ಈಗಾಗಲೇ 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಾಗಿರುವಂತದ್ದು. ಇವತ್ತು ಯಾಕೆ ವಿಚಾರಣೆಗೆ ಕರೆದಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಅವರ ಒಂದು CRPC 164 ಅಡಿಯಲ್ಲಿ ಒಂದು ಹೇಳಿಕೆಯನ್ನು ದಾಖಲು ಮಾಡಲಾಗಿತ್ತು. ಆದರೆ ಈ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕವೂ ಅವರು ನಟ ದರ್ಶನನ್ನ ಪರಪ್ಪನಗ್ರಹಾರ ಜೈಲಲ್ಲಿ ಹೋಗಿ ಭೇಟಿಯಾಗಿದ್ರು. ಆದರೆ ಇಲ್ಲಿ ಇನ್ನಷ್ಟೇ ಚಾರ್ಜ್ ಶೀಟ್ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಬೇಕಾಗಿರ್ತಕ್ಕಂಥದ್ದು. ಅಲ್ಲದೆ ಕೆಲವೊಂದು ನಿಯಮಗಳ ಪ್ರಕಾರ ಅಥವಾ ಕೆಲವೊಂದು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು ಯಾವುದಾದ್ರೂ ಸಾಕ್ಷ್ಯವನ್ನು ಮಾಡಿಕೊಂಡಿದ್ರೆ ಆ ಸಾಕ್ಷ್ಯವನ್ನು ರಕ್ಷಣೆ ಮಾಡುವುದಂಥ ಹೊಣೆಗಾರಿಕೆ ಸಹ ತನಿಖಾಧಿಕಾರಿಗಳ ಮೇಲೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದಂಥ ನಟ ಚಿಕ್ಕಣ್ಣ, ನಟ ದರ್ಶನ್ ಅವರನ್ನು ಹೋಗಿ ಭೇಟಿಯಾಗಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸಾಕ್ಷ್ಯ ಫ್ಯಾಬ್ರಿಕೇಟ್ ಆಗ್ಬೋದು ಅಥವಾ ಬದಲಾವಣೆ ಆಗ್ಬೋದಾ ಮುಂದಿನ ದಿನ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಾಗ ಅನ್ನೋ ಅನುಮಾನ ತನಿಖಾಧಿಕಾರಿಗಳಿಗೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವತ್ತು ನಟ ದರ್ಶನ್ ಈ ವಿಚಾರವಾಗಿ ಏನೆಲ್ಲ ಮಾತಾಡಿದ್ರು ಅಥವಾ
ಏನಾದರೂ ಈ ಒಂದು ಸಾಕ್ಷಿಯನ್ನು ಬದಲಾವಣೆ ಮಾಡೋದಕ್ಕೆ ಸೂಚಿಸಿದಾರಾ ಅಥವಾ ಈ ಒಂದು ಸಾಕ್ಷಿಯನ್ನು ಫ್ಯಾಬ್ರಿಕೇಟ್ ಮಾಡೋದಕ್ಕೆ ನಟ ದರ್ಶನ್ ಯತ್ನಿಸಿದಾರಾ ಅನ್ನೋ ವಿಚಾರವಾಗಿ ನಟ ಚಿಕ್ಕಣ್ಣ ಅವರನ್ನು ವಿಚಾರಣೆಗೆ ಕರೆದು ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಕಳೆದ ರಾತ್ರಿ ACP ಚಂದನ್ ಅವರು ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ರು, ಅದರಂತೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ACP ಕಚೇರಿಗೆ ನಟ ಚಿಕ್ಕಣ್ಣ ಹಾಜರಾಗಿರ್ತಕ್ಕಂಥದ್ದು. ಈ ಇಬ್ಬರ ಭೇಟಿ ನಡುವೆ ಏನೆಲ್ಲ ಈ ಒಂದು ಸಾಕ್ಷಿಗೆ ಸಂಬಂಧಿಸಿದಂತೆ ಮಾತುಕತೆ ಆಗಿದೆ, ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನಟ ಚಿಕ್ಕಣ್ಣ ಅವರಿಂದ ಇವತ್ತು ತನಿಖಾಧಿಕಾರಿಗಳು ಪಡೆದುಕೊಳ್ಳುವಂಥದ್ದು. ರಮ್ಯಾ. ರೈಟ್ ನಾಗರಾಜ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ 164 ಹೇಳಿಕೆಯನ್ನ ದಾಖಲು ಕೂಡ ಮಾಡ್ಕೊಂಡಿದ್ರು. ಅದಾದ ನಂತರ ಒಮ್ಮೆ ದರ್ಶನ್ ರವರನ್ನ ಪರಪನ ಅಗ್ರಹಾರದ ಜೈಲಿನಲ್ಲಿ ಭೇಟಿ ಕೂಡ ಆಗಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಏನ್ ಮಾತುಕತೆ ಆಗಿದೆ, 164 ಹೇಳಿಕೆಯನ್ನ ತಿರುಚುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ದರ್ಶನ್ ಬೇರೆ ಏನಾದ್ರೂ ಹೇಳ್ಕೊಟ್ಟಿದ್ದಾರಾ ಅನ್ನುವಂತಹ ವಿಚಾರಗಳನ್ನ, ಅಲ್ಲಿ ಭೇಟಿಯಾದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರಿ ನೀವು, ಅದೇ ರೀತಿಯಾಗಿ ದರ್ಶನ್ ಅನ್ನುವಂತಹ ವಿಚಾರಗಳನ್ನ ಮುಂದೆ ಇಟ್ಟುಕೊಂಡು ಇದೀಗ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಚಿಕ್ಕಣ್ಣ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು, ಅವರ ಹೇಳಿಕೆಯಲ್ಲಿ ಏನಾದ್ರೂ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆಯಾ ಅಥವಾ ಅವತ್ತು ಕೊಟ್ಟಂತಹ ಹೇಳಿಕೆ ಅದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರಾ ಇಲ್ವಾ? ಯಾಕೆಂತಂದ್ರೆ ಈಗಾಗಲೇ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ ದಿನಗಣನೆ ಶುರುವಾಗಿರುವಂತಹ ಬೆನ್ನಲ್ಲೇ ಇನ್ ಕೇಸ್ ಏನಾದ್ರೂ ಚಿಕ್ಕಣ್ಣ ಅವರು ಹೇಳಿಕೆಯನ್ನ ಬದಲಾವಣೆ ಮಾಡಿಬಿಟ್ರೆ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಅವರನ್ನ ವಿಚಾರಣೆಗೆ ಕರೆಸಿ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಮತ್ತೆ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದು ದರ್ಶನ್ಗೂ ಒಂದ್ ಕಡೆ ಟೆನ್ಷನ್ ಆಗಬಹುದು ಅಥವಾ ಮತ್ತೊಂದು ಕಡೆ ಚಿಕ್ಕಣ್ಣ ಅವ್ರಿಗೂ ಕೂಡ ಟೆನ್ಷನ್ ಆಗುವಂತಹ ಜಾಸ್ತಿ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಬೆನ್ನಲ್ಲೇ ತಮ್ಮ ಮುಂಜಾಗ್ರತವನ್ನ ಕ್ರಮವನ್ನ ಕೂಡ ತೆಗೆದುಕೊಂಡು ಮತ್ತೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಚಿಕ್ಕಣ್ಣ ಅವರನ್ನ. 164 ಹೇಳಿಕೆಯ ಆಧಾರವನ್ನ ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ, ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಮತ್ತೆ ಚಿಕ್ಕಣ್ಣಗೆ ಒಂದ್ ಕಡೆ ಟೆನ್ಷನ್ ಕೂಡ ಎದುರಾಗ್ತಾ ಇದೆ. ಈಗೊಂದು ವಾರ ಬಿಟ್ಟು ಬೇರೆ ಅಂತ ತೋರಿಸ್ತಿದ್ದೀರಾ? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.